ಅನಿವಾರ್ಯ ಕಾರ್ಯಗಳಿಂದ ಮನೆಗೆ ಹೋಗ್ಬೇಕಾಗಿ ಬಂತು ಮೈಸೂರಿಗೆ. ಅದಕ್ಕೆ ಕೆಲಸ ಮುಗಿಸ್ಕೊಂಡು ಹೊರಡ್ತಿದ್ದೀನಿ. ನೈಟಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾಯಿದೆ. ಹೊರಗಡೆ ಮೇಲ್ಗಡೆ ಫ್ಲೈಓವರಲ್ಲಿ ನಾನ್ ಸ್ಟಾಪ್ ಬಸ್ಸಲ್ಲಿ ಫಸ್ಟ್ ಟೈಮ್ ನಾನು ಮಲ್ಕೊಳ್ದೇನೆ ಎಚ್ಚರವಾಗಿ ಹೊರಗಡೆ ನೋಡ್ತಾ ಬಸ್ಸಲ್ಲಿ ಕೂತಿದ್ದೆ ಇವತ್ತು. ಈ ಕತ್ಲಲ್ಲಿ ಅರಮನೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ ಕೇಳಿ, ಈ ದುಡ್ಡನ್ನು ಯಾರು ಟಾರ್ಗೆಟ್ ಅಥವಾ ಗೋಲ್ ಅಂತ ಫಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ, ಅದೇ ಪ್ರತಿಯೊಬ್ಬ ಜೀವಿ ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ತನ್ನ ಸುಖ ನೆಮ್ಮದಿ ಎಲ್ಲನೂ ಬಿಟ್ಟು ಅದ್ರ ಹಿಂದೆ ಓಡೋಂಗೆ ಮಾಡಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಯ್ತಲ್ವಾ, ಅದಕ್ಕೋಸ್ಕರ ಒಂದೊಳ್ಳೆ ಜಾಗಕ್ಕೆ ಕೃಷ್ಣ ಇರುವಂತಹ ದೇವಾಲಯಕ್ಕೆ ಹೋಗೋಣ ಅಂತ ಆಟೋ ಹತ್ಕೊಂಡು ಬಸ್ ಇಳಿದ ತಕ್ಷಣ ಆಟೋ ಹತ್ಕೊಂಡು ಇವಾಗ ಫಸ್ಟು ಅದೇ ಕೆಲಸ ಮಾಡ್ತಾಯಿದ್ದೀನಿ. ಊಟ ಕೂಡ ಮಾಡಿಲ್ಲ ಇನ್ನು. ಸೊ ಪ್ರಸಾದ ಸಿಗ್ಬೋದು ಅನ್ನೋ ಒಂದು ಖುಷಿನಲ್ಲಿ ಕೂಡ ಹೊರಟಿದ್ದೀನಿ. ಈಗ ಎಲ್ರಿಗೂ ಗೊತ್ತಾಗಿರುತ್ತೆ ಎಲ್ಲಿಗೆ ನಾನು ಹೇಳ್ತಿದ್ದೆ ಅಂತ. ಇದೇ ಇಸ್ಕಾನ್ ಟೆಂಪಲ್ಲಿ. ಮೈಸೂರಲ್ಲಿ ಕೂಡ ಇವಾಗ ಇಸ್ಕಾನ್ ಟೆಂಪಲ್ ಇದೆ, ಎಲ್ರಿಗೂ ಗೊತ್ತಲ್ವಾ. ಇಲ್ಲೇ ಕೃಷ್ಣ ಜನ್ಮಾಷ್ಟಮಿ ಇವತ್ತು. ನಿಜವಾಗ್ಲೂ ಅಲಂಕಾರ ಅಂತ ಮಾತ್ರ ಅದ್ಭುತವಾಗಿ ಮಾಡಿದರು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ. ಕ್ಯೂ ಮಾತ್ರ ಸಖತ್ತಿತ್ತು. ತುಂಬ ರಶ್ ಇತ್ತು. ದರ್ಶನಕ್ಕಂತೂ ತುಂಬ ರಶ್ ಇತ್ತು. ಮೊದಲು ಹೋಗಿದ್ದೆ, ನಾನು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಮೊದಲು ಸಿಗಲಿಲ್ಲ. ಸೊ ಅದಕ್ಕೆ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಮೊದಲು ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಆ ಕಡೆ ಲೈನವರು ದರ್ಶನ ಮುಗಿಸ್ಕೊಂಡು ಬರ್ತಿರೋರು, ನಾವಿಲ್ಲಿ ದರ್ಶನಕ್ಕೆ ಹೋಗ್ತಾ ಇರೋರು. ಅಲಂಕಾರ ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಜೊತೆಗೆ ಸಂಗೀತಗಾರನನ್ನು ಕರೆಸಿ ಅದು ತಬಲ, ವೀಣೆ, ಅವ್ರದ್ದು ಪಿಯಾನೋ ಇಂದ ಹಿಡಿದು ಎಲ್ಲ ಇಟ್ಕೊಂಡು ಅವರು ಹಾಡನ್ನು ಹಾಡ್ತಾಯಿದ್ರು. ಸುತ್ತಲೂ ಜನಗಳಿದ್ದರು, ಮಧ್ಯದಲ್ಲಿ ಇವರು ಹಾಡನ್ನು ಹಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಾತ್ರ. ಅದನ್ನು ಮುಗಿಸ್ಕೊಂಡು ಬರ್ತಿದ್ದಂಗೆ ತುಂಬ ಲೇಟಾಗೋಗಿತ್ತು. ಸೊ ಊಟ ಮಾಡಿಕೊಂಡು ಮಲ್ಕೊಂಡೆ. ಇವತ್ತು ಮಂಗಳವಾರ. ಮನೇಲಿ ಟೊಮೊಟೊ ಇತ್ತು ಅಂತ ನಂಗೆ ಚಿಕ್ಕಿ ಟೊಮೊಟೊ ಬಾತ್ ಮಾಡಿಕೊಟ್ಟಿತ್ತು. ಬೆಳಿಗ್ಗೆ 7:30 ಎದ್ದೆ, ರೆಡಿ ಆದೆ. ನನ್ನ ತಂಗಿ ಕೂಡ ರೆಡಿ ಆದಳು. ಇವಾಗ ತಿಂಡಿ ಮಾಡಿಕೊಂಡು ಹೊರಡಬೇಕು ನಮ್ಮ ಜಾಗಕ್ಕೆ. ಮಾಡಿಬಿಟ್ರೆ ಟೊಮೊಟೊ ಬಾತ್ ಯಾರು ಪೀಸಿಟ್ಟು ಹೋಗಲ್ಲ. ಅವ್ರಕ್ಕೆ ಹಾಕಿದ್ರೆ ಚೆನ್ನಾಗಿರ್ತಕ್ಕಂಥ ಹೇಳ್ತಿ ಅಂದ್ರೆ ಗೊತ್ತಿರಲಿಲ್ಲ. ನಮ್ಮ ಮಕ್ಕಳನ್ನ ಎಕ್ಸಾಮ್ಗೆ ಅವಳು ನನ್ನ ಕರ್ಕೊಡ್ಬೇಕು, ತಾನೇ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಕಾಲೇಜಿಗೆ. ಏನು ಎಕ್ಸಾಮ್ ಅಂತ ಹೇಳ್ತೀನಿ. ಇವಾಗ ಒಂದು ಕಾಲೇಜಿಗೆ ಹೋಗಬೇಕು. ಅಲ್ಲಿದೆ ಮೈಸೂರಲ್ಲಿ ಇವತ್ತು ನಂದು ಎಕ್ಸಾಮ್ ಸೆಂಟ್ರ್ ಇರೋದು. ಕಾಲೇಜ್ ಅಂತ ಹೇಳ್ತೀನಿ. ಮತ್ತು ಏನು ಎಕ್ಸಾಮ್ ಅಂತ ಆಮೇಲೆ ಹೇಳ್ತೀನಿ, ಆಯಿತಾ. ಬೆಳಗ್ಗೆ 8:30 ಬಸ್ ಹತ್ತಿದ್ವಿ. ಸೊ 8:30 ಅಲ್ವಾ, ಆಲ್ಮೋಸ್ಟ್ ಎಲ್ಲರೂ ಆಫೀಸ್ಗೆ ಹೋಗೋ ಟೈಮ್ ಇರುತ್ತೆ 9 ಗಂಟೆಗೆ. ಸೊ ಅದಕ್ಕೆ ತುಂಬ ರಶ್ ಇತ್ತು. ಬಸ್ ಮಾತ್ರ ಫ್ಲ್ಯಾಶ್ ಗೊತ್ತಾಯ್ತಾ. ಎಕ್ಸಾಮ್ ಸೆಂಟ್ರಿಗೆ ನನ್ನ ತಂಗಿ ಕರ್ಕೊಬಂದುಬಿಟ್ಬಿಟ್ಟು ಹೋದ್ಲು. ನನಗೆ ಇದೇ ಸೆಂಟ್ರ್ ಅಂತ ಕನ್ಫರ್ಮ್ ಇರಲಿಲ್ಲ. ಬಟ್ ಮಹಾರಾಣಿ ಕಾಲೇಜ್ ಅಂತ ಇದೆಲ್ಲ ನೋಡಿದ್ದೆ, ಬಟ್ ಇದೇ ಅಂತ ಕನ್ಫರ್ಮ್ ಇರಲ್ಲ. ಸೊ ಅದಕ್ಕೆ ಅವಳು ನನಗೆ ಗೊತ್ತಿದೆ ಎಕ್ಸಾಕ್ಟಾಗಿ ಅಂತ ಕರ್ಕೊಂಬಂದುಬಿಟ್ಬಿಟ್ಟು ಹೋದ್ಲು. ಸೊ ನಮ್ಮದು ಎಂಟ್ರಾಗೋಕ್ಕಿಂತ ಮುಂಚೆ ಎಲ್ಲರೂ ಸ್ಕ್ಯಾನ್ ಮಾಡಿ ಅವರು ನೆಕ್ಸ್ಟು ಅಲ್ಲಿ ವಿಡಿಯೋ ಮಾಡ್ಕೋತಿದ್ದಾರೆ ನೋಡಿ. ಎಲ್ಲರದ್ದು ಕೂಡ ಪ್ರತಿಯೊಬ್ಬರದ್ದು ಕೂಡ ವಿಡಿಯೋ ಆಗ್ತಿತ್ತು ಕ್ಯಾಮ್ರಾದಲ್ಲಿ. ನಾನು ಅದಕ್ಕೆ ನನ್ನ ಹಾಲ್ ಟಿಕೆಟು ಮತ್ತು ಅವ್ರು ಹೇಳ್ದಂಗೆ 2 ಫೋಟೋ, ಆಧಾರ್ ಕಾರ್ಡ್, ಪೆನ್ನ ತೊಗೊಂಡು ರೆಡಿ ಆದೆ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ಇಡಬೇಕು. ಎಲ್ಲ ರಾಶಿ ಇಟ್ಬಿಟ್ಟು ಹೋಗಿದ್ದಾರೆ ಆಲ್ರೆಡಿ ಬ್ಯಾಗನ್ನು. ಇಲ್ಲಿಟ್ಟೆ. ಎಕ್ಸಾಮ್ ಬರೆದು ಮತ್ತೆ ಬ್ಯಾಗ್ ತೊಗೊಳಕ್ಕೆ ಬಂದಿದ್ದೀನಿ. ಯಪ್ಪ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಬಿಟ್ಟಿದ್ದಾರೆ. ಒಂದು ಶಿಸ್ತಿರಲಿಲ್ಲ. ಒಂದು ಪೊಲೀಸರೆಲ್ಲ ಇದ್ದರೂ ಕೂಡ ಒಂದು ಈ ಥರ ಸುಮ್ಮನೆ ಒಂಥರ ಕ್ರೌಡಾಗಿ ಎಲ್ಲರೂ ತಗೊಳ್ಳೋ ಥರ ಬಂದರು. ತಗೊಳ್ಳೋದು ಹೋಗೋದು ಎಲ್ಲ ಆಯಿತು. ಹಾಗೆ ಇವಾಗ ಲಂಚ್ ಟೈಮ್ ಅಲ್ವಾ, ಸೊ ಅದಕ್ಕೆ ಹೊರಗಡೆ ಬಂದಿದ್ದೆ. ಇಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಇದೆ, ಮೂಡ ಹತ್ತಿರ. ಸೊ ಇದಕ್ಕೋಸ್ಕರನೇ ಬಂದಿದ್ದೀನಿ. ಇಲ್ಲಿ ಕುಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ. ಮೇ ಬಿ ಈ ದಿನ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ ಎಲ್ರಿಗೂ ಗೊತ್ತಾಗಿರುತ್ತೆ ಯಾವ ಎಕ್ಸಾಮ್ ಬರೆದಿರ್ಬೋದು ಇವತ್ತು ನಾನಂತ. ಮಾಮೂಲಿ ಓಲೆ ಹಾಕಂಗಿರಲಿಲ್ಲ, ಸ್ಲೀವ್ಸ್ ಇಲ್ಲ, ಇಷ್ಟೇ ಇರಬೇಕು. ಮತ್ತು ಜೀನ್ಸ್ ಟಾಪ್ ಆ ಥರದ್ದೆಲ್ಲ ಹಾಕಂಗಿಲ್ಲ, ನಾರ್ಮಲ್ ಸ್ಲೀಪರ್ ಹಾಕಿರಬೇಕು ಅಂತ ಹೇಳಿದರು. ಆದರೆ ಎಲ್ಲರೂ ಜೀನ್ಸ್ ಪ್ಯಾಂಟು ಹಾಕೊಂಡ್ಬಂದಿದ್ರು, ಫುಲ್ ಸ್ಲೀವ್ ಇರೋದನ್ನು ಹಾಕಿದ್ರು. ಎಲ್ಲರೂ ಅಲೋ ಮಾಡ್ತಿದ್ರು, ಜಸ್ಟ್ ಸ್ಕ್ಯಾನ್ ಮಾಡ್ತಿದ್ರು ಅಷ್ಟೇ, ಬಿಟ್ಟರೆ ಎಲ್ಲರನ್ನೂ ಅಲೋ ಮಾಡಿದರು. ಇವಾಗ ಎಕ್ಸಾಮ್ ಆಗಿದೆ. ಒಂದು ಪೇಪರ್ ಬರ್ದಾಯಿತು, ಇನ್ನೊಂದು ಪೇಪರ್ ಬರೀಬೇಕು. ಇವಾಗ ಬ್ರೇಕ್ ಇದೆ ಇವಾಗ.
ಊಟ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ದೀನಿ. ನನಗೆ ಬಂದಿರೋದು ಮೈಸೂರಲ್ಲಿ ಮಹಾರಾಣಿ ಕಾಲೇಜು. ಮಹಾರಾಣಿ ಕಾಲೇಜಲ್ಲಿದೆ. ಇಲ್ಲಿ ಅಪೋಸಿಟಲ್ಲಿ ಒಂದು ಊಟದ ಕಾರ್ನರ್ ಇದೆ. ಇವಾಗ ಜ್ಯೂಸ್ ಕುಡ್ಕೊಂಡು ಬಂದೆ ಅಲ್ವಾ, ಊಟದಲ್ಲಿ ಇವಾಗ ಊಟ ಮಾಡೋಕ್ಕಿಲ್ಲ, ಒಂದು ಅಪೋಸಿಟ್ ಕಾರ್ನರ್ ಇದೆ, ಊಟ ಮಾಡ್ಬೋದು. ಮಹಾರಾಣಿ ಕಾಲೇಜ್ ಆಪೋಸಿಟೇ ಈ ಥರ ಇದು ಹೋಟೆಲ್ಸ್ ಇತ್ತು. ಇಲ್ಲೇ ನೋಡಿ ಸ್ವಿಗ್ಗಿಯವ್ರು ಕೂಡ ಆರ್ಡರ್ ತೊಗೊಂಡಿರ್ತಾ ಇದ್ದಾರೆ. ಇಲ್ಲೇ ಊಟ ಮಾಡೋಣ ಅಂದ್ಕೊಂಡೆ. ಮೊದಲು ಚಿತ್ರಾನ್ನ, ಪುಳಿಯೋಗರೆ, ಅನ್ನ ಸಾಂಬಾರು, ದೋಸೆ, ಇಡ್ಲಿ ಎಲ್ಲ ಇತ್ತು. ನಾನು ತುಂಬ ದಿನ ಆಯ್ತಂತ ಪರೋಟ ತೊಗೊಂಡೆ. ಮಂಡ್ಯದಲ್ಲಿ ಓದಬೇಕಾದ್ರೆ ಅಷ್ಟೇ ಪರೋಟ ತಿಂತೈತೆ, ಮತ್ತು ತಿಂದಿದ್ದು ನೆನಪೇ ಇಲ್ಲ ಯಾವಾಗ ತಿಂದಿದ್ದೆ ಅಂತ. ಅಷ್ಟು ವರ್ಷ ಆಗೋಗಿದೆ. ಅದಕ್ಕೆ ಇವಾಗ ಒಂದು ಪರೋಟ ತೊಗೊಂಡೆ. ಇವಾಗ 2 ತೊಗೊಂಡ್ರೂ ಅದು ತಿನ್ನೋಕ್ಕಾಗಲ್ಲಲ್ವ. ಸೊ ಅದಕ್ಕೆ ಇವಾಗ 1 ತೊಗೊಂಡೆ, ತಿಂದೆ. ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ರೈಸ್ ತೊಗೊಳ್ಳೋಣ, ಬಾತ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಅಂದರೆ ಅದೇ ದುಡ್ಡಲ್ಲಿ ಇವಾಗ ತಿಂದು ಹೊಟ್ಟೆ ತುಂಬಿಸ್ಬೇಕಂತ ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು. ಎಲ್ಲರೂ ಇಲ್ಲೇ ತೊಗೋತಾಯಿದ್ರು ಚಿರುಮುರಿನ. ಅದು ತಗೊಳ್ಳೋಣ ಅಂತ ಬಂದೆ. ನೋಡಿ ತಾತ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಎಲ್ಲರೂ ಇಲ್ಲೇ ಇದ್ದಾರೆ. ಮಹಾರಾಣಿ ಕಾಲೇಜ್ ಹತ್ರ. ಇದು 10 ರೂಪಾಯಿ ಕೊಡಿ. ಇದು ಕೊಟ್ಟೆ ಅಮ್ಮ, ಒಂದು ಕೊಡ್ತೀನಿ. ಮಗ ಹಿಡ್ಕೊಂಡು ನಿಂತ್ಕೊಳ್ಳೋದೈತೆ, ಕೊಡಿಯಲ್ಲ. ಅಣ್ಣ 10 ರೂಪಾಯಿ ಕೊಡ್ತೀರಾ ಚಿರುಮುರಿ? ಟೊಮೆಟೊ ಅಣ್ಣ 10 ರೂಪಾಯಿ ಕೊಡ್ತೀರಾ? ಮಂಡಕ್ಕಿ ಇದು ಚಿರುಮುರಿ ಒಂದು ಎಷ್ಟು ಕೊಡ್ತೀರಾ ಅಣ್ಣ? 30 ರೂಪಾಯಿ ಒಂದು ಇಪ್ಪಿಟ್ಟು ಹಾಕಿ ಮಾಡಿ. ಎಷ್ಟು? ಹೌದಾ, 20 ರೂಪಾಯಿ ಕೊಡ್ತೀರಾ? ಮುಂದೆ 30 ರೂಪಾಯಿ ಅಣ್ಣ. 20ಕ್ಕೆ ಎಷ್ಟು ಬರುತ್ತೆ ಅಷ್ಟು ಕೊಡಿ. ಕೊಟ್ಟೆ ಇವಾಗ ನಿಮಗೆ ಕೊಡ್ತೀವಿ ನೋಡಿ ಅಣ್ಣ. 20ಕ್ಕೆ ಎಷ್ಟು ಬರುತ್ತೆ ಬಸ್ ಕೊಡೋಣ. ಅಲ್ಲಿ 30 ರೂಪಾಯಿ ಕೊಡೋ ಅಷ್ಟು ಚಿರುಮುರಿ ಏನು ಕೊಡ್ತಾ ಇರಲಿಲ್ಲ. ತುಂಬ ಕಡಿಮೆನೂ ಕೊಡ್ತಿದ್ರು. ಮತ್ತು ನಾನು ಅದಕ್ಕೆ 20 ರೂಪಾಯಿ ಕೇಳಿದೆ. 20 ರೂಪಾಯಿ ಕೇಳಿದ್ಮೇಲೆ ಇನ್ನೊಬ್ರು ಕೊಟ್ಟರು. ನಾನು ಆದಮೇಲೆ ಬಂದವ್ರಿಗೂ ಕೂಡ ಕೊಟ್ಟರು. ನಾನು ಅಲ್ಲೇ ನಿಂತಿದ್ದೆ. ಸೊ ಆಮೇಲೆ ಒಂದ್ಸರಿ ಕೇಳಿದೆ, ಮತ್ತು ಆ ಅಂಕಲ್ ಏನೂ ಹೇಳಿಲ್ಲ. ಅವಾಗ ಮತ್ತೆ ನನಗೋಸ್ಕರ ಮಾಡಿಕೊಟ್ರು. ಇನ್ನೊಬ್ಬ ಬಾರ್ಗೇನ್ ಮಾಡಿ 20 ರೂಪಾಯಿಗೆ ಹಾಕ್ಸ್ಕೊಂಡೆ. ಆದರೆ ಕ್ವಾಂಟಿಟಿಲಿ ಏನೂ ಚೇಂಜಸ್ ಇಲ್ಲ. 30 ರೂಪಾಯಿ ಅವ್ರಿಗೆ ಎಷ್ಟು ಕೊಟ್ಟರು, 20 ರೂಪಾಯಿ ನನಗೂ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ಅಷ್ಟು ಹೇಳೋಷ್ಟು ಏನು ಚೆನ್ನಾಗಿಲ್ಲ. ಬಟ್ ಚಿರುಮುರಿ ನಾರ್ಮಲ್ ಚಿರುಮುರಿ ಹೆಂಗಿರುತ್ತೆ ಹಾಗೆ ನಾರ್ಮಲಾಗಿದೆ. ಅದಕ್ಕೆ 30 ರೂಪಾಯಿ ಕೊಡಬೇಕು. ಊಟನೇ ಬರುತ್ತೆ, ಒಂದೊತ್ತು ಊಟನೇ ಬರುತ್ತೆ. ಯಾಕೆ ಅಷ್ಟೆಲ್ಲ ಕೊಡಬೇಕಂತ ಹೊಟ್ಟೆ ಉರಿಯುತ್ತೆ ನಂತರ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ ನಾರ್ಮಲಾಗಿ. ನಾನಿಲ್ಲಿ KS ಎಕ್ಸಾಮ್ ಬರೋಕ್ಕೆ ಬಂದಿದ್ದೀನಿ. 1% ಎಳ್ಳಷ್ಟು ಪ್ರಿಪೇರ್ ಆಗಿಲ್ಲ. ಸುಮ್ಮನೆ ಹೆಂಗಿರುತ್ತೆ ಪೇಪರ್ ಅಂತ ಒಂದು ಟ್ರಯಲ್ಗೋಸ್ಕರ ಬಂದಿದ್ದೀನಿ ಅಷ್ಟೇ. ನನ್ನ ಥರನೇ ತುಂಬ ಜನ ಬಂದಿರ್ತಾರೆ. ಅದೇ ತುಂಬ ಜನ ಓದಿರೋರು ಕೂಡ ಬಂದಿರ್ತಾರೆ. ವರ್ಷಗಟ್ಟಲೆ ಓದಿ ಬರಿಬೇಕಂತ ಅಂದ್ಕೊಂಡು ಬಂದಿರೋರು ಕೂಡ ಇರ್ತಾರೆ. ನಾನು ಬಂದ್ಬಿಟ್ಟು ನೋಡಿ ಚಿರುಮುರಿ ತಿಂತಾಯಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಇನ್ KS ಎಕ್ಸಾಮ್ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಸ್ವಲ್ಪ ಜನ ಓದ್ಕೋತಿದ್ದಾರೆ, ಸ್ವಲ್ಪ ಜನ ಹರಟೆ ಹೊಡಿತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾನೂ ಓದ್ತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ಪೇರೆಂಟ್ಸ್ ಜೊತೆ ಮಾತಾಡ್ತಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಈ ಪ್ಲೇಸ್ನಂತೂ ತೋರಿಸ್ಲೇಬೇಕು ನೋಡಿ. ಒಳಗಡೆ ಫುಲ್ ಗುಂಪೇ ಇದೆ, ಓದ್ಕೋತಿರೋ ಗುಂಪು ಬೈಕ್ ಮೇಲೆ ಅಲ್ಲಿ ನಿಂತ್ಕೊಂಡು. ಮತ್ತೆ ನಾನು ರಿಜಿಸ್ಟ್ರೇಷನ್ ನಂಬರ್ನ ಕನ್ಫರ್ಮ್ ಮಾಡಿಕೊಂಡು ರೂಮ್ ನಂಬರ್ನ ಕನ್ಫರ್ಮ್ ಮಾಡಿಕೊಂಡೆ. ಹಾಗೆ ಸೆಕೆಂಡ್ ಪೇಪರ್ ಕೂಡ ಕ್ಲಿಯರ್ ಆಯಿತು. ಇವಾಗ ಎಕ್ಸಾಮ್ ಮುಗೀತು 4 ಗಂಟೆಗೆ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ. ಏನಿಲ್ಲ, ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಿಜಿಸ್ಟರ್ ನಂಬರ್ನ ಚೆಕ್ ಮಾಡಿಬಿಟ್ಟು ಒಳಗೆ ಎಂಟ್ರ್ ಆಗ್ತೀವಿ. ನಮ್ಮ ಮುಂದೆ ಸೀಲ್ಡ್ ಆಗಿರೋಂತಹ ಪೇಪರ್ ಓಪನ್ ಮಾಡಿ ನಮಗೆ ಕೊಡ್ತಾರೆ. ನಾವು ಸೀರಿಯಲ್ ಕೋಡ್ ನಂಬರ್ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ. ಅವರು ನಮ್ಮ ಸೈನ್ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೋತಾರೆ. ಆಮೇಲೆ OMR ಶೀಟ್ ಫಿಲ್ ಮಾಡಿದ್ರೆ ಕೊಡೋದು ಇಷ್ಟೇ. ಅದೇ ಇದು ಹಿಂದೆ ತುಂಬ ಪರಿಶ್ರಮ ಇರಬೇಕು, ಅದು ಕ್ಲಿಯರ್ ಆಗಬೇಕಂತಂದರೆ ಅದು ಇಂಪಾರ್ಟೆಂಟು. ಮಾರ್ಕೆಟ್ ಹತ್ರ ಒಂದು ಕೆಲಸ ಇದೆ. ಸೊ ಆ ಕೆಲಸ ಮುಗಿಸ್ಕೊಂಡು ಬೆಂಗಳೂರು ಬಸ್ ಹತ್ತದೆ. ನಾನು ತುಂಬ ಸರಿ ಈ ಜ್ಯೂಸನ್ನ ಕುಡ್ದಿದ್ದೀನಿ. ನಾನು ಇಂಟರ್ನ್ಶಿಪ್ ಮಾಡಿದ್ದು ಸಿವಿಲ್ ಇಂಟರ್ನ್ಶಿಪ್ ಮಾಡಬೇಕಲ್ಲ, ಇಂಟರ್ನ್ಶಿಪ್ ಮಾಡಿದ್ದು ಮೂಡದಲ್ಲೇ. ಸೊ ಮೂಡ ಹತ್ರಲ್ಲೇ ಈ ಕಾಲೇಜ್ ಇತ್ತಲ್ವ, ಸೊ ಈ ರೋಡಲ್ಲೇ ಈ ಜ್ಯೂಸನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಮೈಸೂರಲ್ಲಿ ಕಂಡಂಗೆ ಈ ಥರ ಮಾಡಿಕೊಡೋದು ಇದೊಂದೇ ಜ್ಯೂಸ್ ಕಾರ್ನರಲ್ಲಿ. ಸೊ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಮೂಡ ಇದೆಯಲ್ವ, ಮೂಡೆಯಿಂದ ಸ್ಟ್ರೈಟ್ ಡೌನ್ ರೋಡಲ್ಲಿ ಸಿಗುತ್ತೆ ನಿಮಗೆ.
ಆದರೆ ಆಗಲಿಲ್ಲ. ಈ ಕಾರಲ್ಲಿ ಹೋಗೋರು ಬೈಕಲ್ಲಿ ಹೋಗೋರು ಹೆಂಗೋ ಮಾಡಿಬಿಡ್ತಾರೆ ವೀಡಿಯೋನ. ನಾವೀಗ ಬಸ್ಸಲ್ಲಿ ಅದು ಎಷ್ಟು ರಶ್ ಇರುತ್ತೆ ಅಂತೆಲ್ಲ ತೋರಿಸೋಣ ಅನ್ಕೋತೀವಿ. ಆದರೆ ವೀಡಿಯೋ ಎತ್ತಿದ್ರೆ ಸಾಕು ಎಲ್ಲರೂ ನಮ್ಮ ಕಡೆ ತಿರುಗಿಬಿಡ್ತಾರೆ. ಅದಂತೂ ಆಗಲ್ಲ, ಕ್ಯಾಮ್ರಾ ಇಳಿಸ್ಬೇಕು ಅಷ್ಟೇ. ಬಂದೆ ಇವಾಗ ಸಬರ್ಬನ್ಗೆ ನೋಡಬೇಕು ಎಷ್ಟು ರಶ್ ಇರುತ್ತೋ ಏನೋ ಬೆಂಗಳೂರು ಕಡೆ ಹೋಗೋವಂಥ ನಾನ್ ಸ್ಟಾಪ್ ಬಸ್ಗಳು. ನೋಡೋಣ ಬನ್ನಿ, ಹೆಂಗಿದ್ರು ಹತ್ತಬೇಕು. ನಾನು ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗೊತ್ತಿತ್ತು ಇವತ್ತು ವೀಕ್ ಡೇಸ್ ಅಲ್ಲ, ಸ್ವಲ್ಪ ಕಡಿಮೆನೇ ಜನ ಇರ್ತಾರೆ ಅಂತ. ಕಡಿಮೆ ಜನನೇ ಇದ್ದಾರೆ. ನಾನು ಯಾವಾಗಲೂ ಕೌಂಟರ್ 2ಗೆ ಹೋಗ್ತೀನಿ, ಯಾವುದಕ್ಕೂ ಫಸ್ಟಿಗೆ ಹೋಗಲ್ಲ. ಕೌಂಟರ್ 2ಗಾದರೆ ಸ್ವಲ್ಪ ಒಂದು ಬಸ್ ಸಿಗುತ್ತೆ, ಸೀಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಅಲ್ಲೂ ಸಿಗುತ್ತೆ, ಬಟ್ ಯಾಕೋ ಅಲ್ಲಿ ಹೋದರೆ ನನಗೆ ರಶ್ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನೋಡಿ ಅವ್ರೇನು ಮಾಡಿದ್ದಾರೆ, ಟಿಕೆಟೇ ಕೊಡಲಿಲ್ಲ. ನಿಂತ್ಕೊಂಡ್ಬಿಟ್ಟು ಒಟ್ಟಿಗೆ ಯಾರಾಗುತ್ತೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ನುಗ್ಬಿಟ್ಟು ಒಂದೇ ಸರಿ. ನಾವು ಕ್ಯೂ ನಿಂತಿರೋಕ್ಕೂ ಕೂಡ ತುಂಬ ಕಷ್ಟ ಆಗೋಯ್ತು ಬಸ್ ಹತ್ತಕ್ಕೆ. ನಾನು ಹಂಗೂ ಹಿಂಗೂ ಬಿಡ್ತೀನಾ, ಹತ್ಬಿಟ್ಟೆ ನೋಡ್ಕೊಳ್ಳಿ ಇವಾಗ ಹಿಂಗೆ ಹತ್ತೀನಿ ಅಂತ. ಫೈನಲಿ ವಿ ಗಾಟ್ ದ ಸೀಟ್. ಹಿಂಗೆ ಮಾಡಿ ಹತ್ಬಿಟ್ನಪ್ಪ. ಇನ್ನೊಂದು ಬೆಂಗಳೂರು ತನಕ ನೆಮ್ಮದಿ. ನಾನು ಯಾವಾಗಲೂ ನಾನ್ ಸ್ಟಾಪ್ ಬಸ್ಸಲ್ಲೇ ಬರ್ತಿರೋದು ಇತ್ತೀಚೆಗೆಲ್ಲ. ಈ ಬಸ್ಸು ಈ ರಾಮನಗರ ಕಡೆ ಬರುತ್ತಲ್ಲ, ಈ ರಾಮನಗರದ ಹತ್ರ ಬರ್ತಿದ್ದಂಗೆ ಆ ವ್ಯೂಸ್ ನೋಡೋಕ್ಕೆ ತುಂಬ ಚೆಂದ ಅನಿಸುತ್ತಲ್ಲ. ಮಲ್ಕೊಂಡಿದ್ದೆ, ನಿದ್ದೆ ಮಾಡ್ತಾಯಿದ್ದೆ, ಹಾಡು ಕೇಳ್ತಾಯಿದ್ದೆ, ಬುಕ್ ಓದಿದೆ, ಮತ್ತು ಮಲ್ಕೊಂಡಿದ್ದೆಲ್ಲಷ್ಟರಲ್ಲಿ ಕತ್ಲಾಗಿತ್ತು. ಬೆಂಗಳೂರಿಗೆ ಬರೋದು ಸಾಹಸ ಅಲ್ಲ, ಆದರೆ ಬೆಂಗಳೂರಿಗೆ ಬಂದಮೇಲೆ ಇನ್ನು ನಮ್ಮ ಪ್ಲೇಸಿಗೆ ರೀಚ್ ಆಗೋದಿರುತ್ತಲ್ಲ ಅದು ಸಾಹಸ. ಅಂದರೆ ಇವಾಗ ಮೆಟ್ರೋ ಹತ್ಕೊಂಡ್ರೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ತಿನ್ನೋಣ ಅಂತ ನೋಡಿದೆ. ಬಟ್ ಮೆಟ್ರೋ ಅಲ್ವಾ, ಸೊ ತಿನ್ಕೊಡ್ದು, ಅದಕ್ಕೆ ಸೈಲೆಂಟಾಗಿದ್ದೀನಿ. ಆದರೆ ಎಷ್ಟು ತನಕ ತಾಳೋದ್ರಿ, ನಮ್ಮ ಸುತ್ತಮುತ್ತ ಎಲ್ಲರೂ ಕುರ್ಕುರಲ್ಲಿ ತಿಂತಾಯಿದ್ರು. ಸೊ ನಾವು ತಿನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಅನ್ನಿಸ್ತಿಲ್ಲ. ಮೆಟ್ರೋ ಒಂದು ಸ್ಟಾಪಲ್ಲಿ ಸ್ಟಾಪ್ ಆಗೋಯಿತು. ನೋಡಿದರೆ ಅಲ್ಲಿ ಮೆಟ್ರೋ ಓಡಿಸ್ತಾರಲ್ಲ ಅವರೇ ಓಡಿ ಬಂದುಬಿಡೋದ ಹಿಂದೆ. ನೋಡಿದರೆ ಏನಕ್ಕೆ ಗೊತ್ತಾ, ಆ ಮೆಟ್ರೋ ಓಡಿಸ್ತಿದ್ದು ಹುಡುಗಿ. ಆ ಹುಡುಗಿ ಏನಕ್ಕೆ ಓಡಿ ಬಂದಿತ್ತು ಅಂತಂದರೆ ಅಲ್ಲಿ ಒಳಗಡೆ ಜಿರಳೆ ಇತ್ತಂತೆ. ಆ ಜಿರಳೆ ನೋಡಿಕೊಂಡು ಆ ಓಡಿಸ್ತಿದ್ದು ಗಾಡಿಯಿಂದನೇ ಇಳಿದ್ಬಿಟ್ಟು ಓಡಿ ಬಂದುಬಿಟ್ಟಿದೆ. ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು ಕ್ಲೀನರ್ಸು. ಆಮೇಲೆ ಗಾಡಿ ಸ್ಟಾರ್ಟ್ ಆಯಿತು, ಮೆಟ್ರೋ ಸ್ಟಾರ್ಟ್ ಆಯಿತು. ಇವಾಗ ಮೆಟ್ರೋ ಕೂಡ ಮುಗೀತು. ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಬಸ್ ಹಿಡಿಯುವಂತಹ ಸಮಯ. ಇದೇ ಕೊನೆ ಬಸ್ ಆಗಿರಲಿ, 2 ಬಸ್ ಆಗುತ್ತೆ, ಒಂದ್ಸಲ ಒಂದೇ ಬಸ್ಸಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಇದೇ ಕೊನೆ ಬಸ್ ಆಗಿರಲಿ ಅಂತ ಕೇಳಿಕೊಂಡು ಹುಡುಕಿದೆ, ಸಿಕ್ಕಿತ್ತು. ಒಂದು ಬಸ್ಸಲ್ಲಿ ಆಲ್ರೆಡಿ ನಿಂತಿತ್ತು, ಸೊ ಓಡೋದೆ, ಹತ್ಕೊಂಡೆ. ನಾನು ಮೈಸೂರು ಬಿಟ್ಟಾಗ 5 ಗಂಟೆ ಆಗಿತ್ತು, ಇವಾಗ 9 ಗಂಟೆ. ಮೈಸೂರಿಂದ ಹೆಚ್ಚಾಗಿ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡ್ದಂಗೆ ಅನಿಸುತ್ತೆ. ಹೆಣ್ಮಕ್ಳಿಗೆ ಇಷ್ಟೇ, ಅವ್ರಿಗೆ ಎಷ್ಟೇ ಫ್ರೀಡಮ್ ಇದ್ದು, ಅವ್ರಿಗೆ ಎಷ್ಟು ಛಲ ಇದ್ದು ಅಷ್ಟೇ. ಕತ್ಲು ಅಂತ ಆದಮೇಲೆ ಎಲ್ಲ ಹೆಣ್ಣಿಗೂ ಭಯ ಆಗಿ ಆಗುತ್ತೆ. ಅದೇ ಯಾಕಾದರೂ ಈ ಥರ ಮಾಡಿದ್ದು ಅಂತ ಯೋಚನೆ ಆಗುತ್ತೆ ಅನ್ಸುತ್ತೆ. 2 ಅವರ್ ಮೈಸೂರಿಂದ ಬೆಂಗಳೂರು ಬರೋಕ್ಕಾದರೆ ಇನ್ನೂ 2 ಅವರು, 2 ಇಂದ 3 ಅವರು ಬೆಂಗಳೂರು ಒಳಗಡೆ ನಮ್ಮ ಪ್ಲೇಸ್ ಬರೋಕ್ಕೆ ಬೇಕಾಗುತ್ತೆ. ಇವಾಗ ಬಂದೆ ಪಿ.ಜಿಗೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಮೊದಲು ಊಟ ಮಾಡಬೇಕು. 9:30 ಆಗೋಗಿದೆ, ಮೊದಲು ಊಟ ಮಾಡಬೇಕು ನಾನು. ನಿಜ ಕಾಳುಗಳು ನೋಡಿ ಎಷ್ಟು ಬೇಗ ಓಡುತ್ತೆ ಊಟ ಅಂದರೆ. ಊಟಕ್ಕೆ ಬಂದು ಅನ್ನ ಮಾಡಿದ್ದಾರೆ, ಮತ್ತು ಎಂದಿನಂತೆ ನಮ್ಮ ಪಪ್ಪು ಅಂದರೆ ಬೇಳೆ ಸಾರು ಥರ ಮಾಡಿದ್ದಾರೆ. ಹಾಗೆ ಈ ಹೂಕೋಸು ಬರುತ್ತಲ್ಲ ಅದರಿಂದ ಒಂದು ಪಲ್ಯ ಮಾಡಿದ್ದಾರೆ, ಅದಕ್ಕೆ ಬ್ಯಾಟ್ಸ್ ನಂಚ್ಕೊಳ್ಳೋಕ್ಕೆ, ಹಾಗೆ ಚಪಾತಿ, ರೊಟ್ಟಿ, ಹಾಗೆ ಮಜ್ಜಿಗೆ.
ಇಷ್ಟಿತ್ತು. ಇವಾಗ ಬೇಗ ಬೇಗ ತಿನ್ನಕ್ಕಂತ ಹಾಕೊಂಡು ಬಂದೆ. ಈಗ ಊಟ ಮಾಡ್ತಾಯಿದ್ದೀನಿ. ಯಾವಾಗಲೂ ನಮ್ಮ ಹಾಲಲ್ಲಿ ಟಿ ವಿ ಪ್ಲೇ ಆಗ್ತಾನೆ ಇರುತ್ತೆ. ಇದು ಆಂಧ್ರದವ್ರದ್ದಲ್ವಾ, ಸೊ ಅದಕ್ಕೆ ತೆಲುಗು ಸಾಂಗ್ಸ್ ಆಲ್ಮೋಸ್ಟ್ ಪ್ಲೇ ಆಗ್ತಿರುತ್ತೆ.